ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಇಲ್ಲಿಯ ತನಕ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವರಾಜ್ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಎಲ್ಲರೂ ಸೇರಿ ತತ್ವಪದದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿ ಬಂದು ಸಂತೋಷ ಆಯಿತು. ಈಗ ಸ್ವಲ್ಪ ಹೊತ್ತು ವೇದಾಂತ ಪ್ರವಚನ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಭಟ್ಟ ಅಗ್ನಿಹೋತ್ರಿಯವರ ಪ್ರವಚನಗಳ ಒಂದು ಮೆಲುಕು ಕಾರ್ಯಕ್ರಮ ಪ್ರತಿನಿತ್ಯ 1 ಗಂಟೆ ಕಾಲ ಆ ಒಂದು ಸಮಯದಲ್ಲಿ ಏನು ನಡೆಸಬೇಕು 4 ರಿಂದ 5 ನಿಮ್ಮದು ನಡೆಸಿದ ಮೇಲೆ ಒಂದು ಅರ್ಧ ಗಂಟೆ ಈ ಒಂದು ವೇದಾಂತ ಪ್ರವಚನ ಇರ್ತದೆ. ದಯವಿಟ್ಟು ಇದು ತಪ್ಪಿಸಬಾರ್ದು. ಬಹಳ ಮುಖ್ಯ ಆದ ಇಂಪಾರ್ಟೆಂಟ್ ವಿಷಯ ಅದ ಇದು. ಈಗ ಅವ್ರೇನು ಹೇಳಿದ್ರು, ಮೋಕ್ಷದ ಪರಿಚಯ ಮಾಡಿಕೊಡ್ಲಕತ್ತಾರ. ಮೋಕ್ಷ ಅಂದ್ರೆ ಏನು ಅಂತ ಎಲ್ಲರೂ ಮೋಕ್ಷದ ಸುದ್ದಿ ಮಾತಾಡ್ತಾರ. ಆದ್ರೆ
ಮೋಕ್ಷ ಅಂದ್ರೆ ಏನಂತ ಗೊತ್ತಿಲ್ಲ. ಅದಕ್ಕೆ ಯಾರು ಮ್ಯೂಟ್ ಮಾಡ್ಕೊಳ್ರಿ. ಮೋಕ್ಷದಲ್ಲಿ 4 ರೀತಿಯ ಮೋಕ್ಷಗಳು ಹೇಳಿದ್ರು. ಒಂದು ಮೋಕ್ಷ ಏನದ, ನಾವು ಇರುವುದು ಒಂದು ಲೋಕ, ಪರಮಾತ್ಮನಿರುವುದು ಇನ್ನೊಂದು ಲೋಕ ಅಂಥೇಳಿ ಕಲ್ಪಿಸಿಕೊಂಡು ಈ ಲೋಕದಿಂದ ಆ ಲೋಕಕ್ಕೆ, ಪರಮಾತ್ಮನ ಲೋಕಕ್ಕೆ, ಜೀವಾತ್ಮರ ಲೋಕದಿಂದ ಪರಮಾತ್ಮನ ಲೋಕಕ್ಕೆ ನಾವು ಹೋಗಿ ಸೇರಿದರೆ ಆಯಿತು. ಅದಕ್ಕೆ ಸಾಲೋಕ್ಯ ಮೋಕ್ಷ ಅಂತಾರೆ. ಪರಮಾತ್ಮನ ಲೋಕದಲ್ಲಿ ಹೋಗಿ ಸೇರಬೇಕು. ಪರಮಾತ್ಮನ ಲೋಕಕ್ಕೆ ಹೋಗಿ ಸೇರಿ ಸಾಲೋಕ್ಯ ಮೋಕ್ಷ ಅದು ಹೆಂಗೆ ಸರಿ ಹೋಗ್ತದ? ಯಾವುದೇ ಒಂದು ಊರಿಗೆ ಹೋಗ್ತೀವಿ ಅಂತೇಳಿ ಶಿವರಾಜ್ ಗುರುಗಳ ಬಳಿ ಹೋಗ್ಬೇಕು ಅಂತ ಸಂಕಲ್ಪ ಮಾಡಿ ಬೆಂಗಳೂರಾಗ ಎಲ್ಲಿರ್ತಾರಂದ್ರೆ ಬೆಂಗಳೂರಾಗಿರ್ತಾರಂದ್ರೆ ನಾವು ಬೆಂಗಳೂರಿಗೆ ಹೋದ್ರೆ ಶಿವರಾಜ್ ಗುರುಗಳ ಹತ್ರ ಹೋದಂಗೆ ಆಗ್ತದೇನು? ಆಗಂಗಿಲ್ಲ. ಬೆಂಗಳೂರಿಗೆ ಅಷ್ಟೇ ಹೋಗೋದು. ಸಾಲೋಕ್ಯ ಅಂದ್ರೆ ಅದು ಪರಿಪೂರ್ಣ ಅಲ್ಲ. ಶಿವರಾಜ್ ಗುರುಗಳ ವಿಳಾಸ ತಗೊಂಡು ಅವ್ರ ಸಮೀಪ ಹೋಗ್ಬೇಕ. ಅವ್ರ ಸಮೀಪ, ಅವ್ರ ಮನಿ ಎಲ್ಲದ ಅವ್ರ ಸಮೀಪ ಹೋಗಿ ಎದುರು ಬಿದರು ಕುಂತು ಮಾತನಾಡ್ತೀವಲ್ಲ, ಆ ರೀತಿ ಪರಮಾತ್ಮನ ಸಮೀಪಕ್ಕೆ, ಬರೇ ಪರಮಾತ್ಮನ ಲೋಕಕ್ಕೆ ಹೋದ್ರೆ ಉಪಯೋಗ ಇಲ್ಲ, ಪರಮಾತ್ಮನ ಸಮೀಪಕ್ಕೆ ಹೋಗ್ಬೇಕು. ಆ ಸಮೀಪಕ್ಕೆ ಹೋಗೋದಕ್ಕೆ ಏನಂದ್ರು ಸಾಮೀಪ್ಯ ಮೋಕ್ಷ ಅಂತಂದ್ರು. ಪರಮಾತ್ಮನ ಸಮೀಪಕ್ಕೆ ಹೋಗೋದು ಸಾಮೀಪ್ಯ ಮೋಕ್ಷ. ಪರಮಾತ್ಮನ ಸಮೀಪ ಹೋದರೆ ಏನಾಯ್ತು? ಪರಮಾತ್ಮನ ಗುಣಲಕ್ಷಣಗಳನ್ನ ಅರಿತು ಆ ಪರಮಾತ್ಮನ ಗುಣಲಕ್ಷಣಗಳಂತೆ ನಾವು ಕೂಡ ಒಂದಿಷ್ಟು ಧಾರಣೆ ಮಾಡಿಕೊಂಡ್ರೆ, ಆ ಪರಮಾತ್ಮನ ಗುಣಲಕ್ಷಣಗಳನ್ನು ನಾವು ಒಂದಿಷ್ಟು ಧಾರಣೆ ಮಾಡಿಕೊಂಡು ನಮ್ಮ ನಡೆ ನುಡಿಗಳನ್ನು ಪವಿತ್ರ ಮಾಡಿಕೊಂಡ್ರೆ ಏನಾಯ್ತು? ಸಾಲೋಕ್ಯ, ಸಾಮೀಪ್ಯ, ಮೂರನೇದು ಸಾರೂಪ್ಯ ಮೋಕ್ಷ. ಪರಮಾತ್ಮನ ಸ್ವರೂಪ ಅಂದ್ರೆ ಪರಮಾತ್ಮನಂತೆ, ಪರಮಾತ್ಮನೇ ಅಲ್ಲ, ಪರಮಾತ್ಮನಂತೆ ಧಾರಣೆ ಮಾಡ್ಕೊಂಡ. ಒಬ್ಬರು ಡ್ರೆಸ್ ಇನ್ನೊಬ್ರು ಹಾಕೊಂಡ್ರ ಅವ್ರಂಗೆ ಕಾಣ್ತಾನ ಅಂತ ಇಲ್ಲೇನದ ಧಾರಣೆ ಮಾಡ್ಕೊಂಡ. ಅದಕ್ಕೇನಂತಾರೆ ಸಾರೂಪ್ಯ ಮೋಕ್ಷ. ಸಾರೂಪ್ಯ ಅಂದ್ರೆ ಅವನಂತೆ, ಅವನೇ ಅಲ್ಲ, ಪರಮಾತ್ಮನಂತೆ ಕಾಣೋ. ದೇವರಂತ ಮನುಷ್ಯ ಅಂತಾರ ನೋಡ್ರಿ. ದೇವ್ರೇ ಅಂತ ಅನ್ನಂಗಿಲ್ಲ, ದೇವರಂತ ಮನುಷ್ಯ ರೀ ಅಂತಾರ. ಅದೇ ಸಾರೂಪ್ಯ ಮೋಕ್ಷ. ಮುಂದೆ ಸಾರೂಪ್ಯ ಮೋಕ್ಷ ಆದ್ರೂ ಅದು ಪರಿಪೂರ್ಣ ಅಲ್ಲ. ಕಳ್ಳಿಯ ಹಾಲು, ಎಕ್ಕೆಯ ಹಾಲು ಮತ್ತೆ ಗೋವಿನ ಹಾಲು ನೋಡ್ಲಿಕ್ಕೆ ಒಂದೇ ತರ ಕಾಣ್ತವ. ಗೋವಿನ ಹಾಲಿನ ಗುಣ ಕಳ್ಳಿಯ ಹಾಲಿನಲ್ಲಿ, ಎಕ್ಕೆಯ ಹಾಲಿನಲ್ಲಿ ಇರೋಂಗಿಲ್ಲ. ಶುಭ್ರತ್ವ, ದ್ರವತ್ವ, ಮಧುರತ್ವ, ಅಮೃತತ್ವ ಇದು ಗೋವಿನ ಹಾಲಿನ ಗುಣ. ಉಳಿದ ಹಾಲಿಗೆ ಶುಭ್ರತ್ವ ಅದ, ದ್ರವತ್ವ ಅದ, ಆದ್ರೆ ಮಧುರತ್ವ ಅದ ಏನದು ವಿಷ ಅದಾವ. ಅದೇನಾರ ಅಕಸ್ಮಾತ್ ಕಣ್ಣಿಗೆ ಸಿಡಿತಂದ್ರೆ ಕಣ್ಣೆ ಹೋತಾವ ಅಂತ ಹೇಳ್ತಾರೆ. ಅಷ್ಟು ಡೇಂಜರ್ ಅದು. ಮಧುರತ್ವ ಇಲ್ಲ, ಮತ್ತೆ ಅದೇನಾರ ಹೊಟ್ಟೆಗೆ ಹೋಯ್ತು ಅಂತಂದ್ರ ಅದು ಅಮೃತತ್ವ ಅಲ್ಲ, ಮೃತತ್ವ ಅದ. ಹಂಗ ಇವು ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಇವೆಲ್ಲ ಏನದವ ಕಳ್ಳಿ ಹಾಲಿದ್ದಂಗೆ. ಇವೆಲ್ಲ ನೋಡ್ಲಕ್ಕ ಹಂಗೆ ಕಾಣಿಸ್ತಾವ, ಆದ್ರೆ ಇದು ಮೋಕ್ಷ ಅಲ್ಲ.
ಗೋವಿನ ಹಾಲಿನಂತೆ ಕಾಣುವ ಕಳ್ಳೆ ಹಾಲು ಅಥವಾ ಎಕ್ಕೆಯ ಹಾಲಿನಂತೆ. ಅದು ಏನಪ್ಪ ಅಂದ್ರೆ ಗೋವಿನ ಹಾಲು ಅಂತಂದ್ರೆ ಗೋವಿನ ಹಾಲಿಗೆ ಗೋವಿನ ಹಾಲೇ ಸಾಟಿ. ಅದ್ರಂಗ ಆ ಪರಮಾತ್ಮನಂತೆ ಅಲ್ಲ, ಪರಮಾತ್ಮನೇ ತಾನಾಗುವುದು. ಅದಕ್ಕೇನಂತಾರೆ ಸಾಯುಜ್ಯ ಮೋಕ್ಷ. ಮೋಕ್ಷವೆಂದರೆ ಸಾಯುಜ್ಯ ಮೋಕ್ಷವೇ ಮೋಕ್ಷ, ಹೊರತು ಉಳಿದವುಗಳಲ್ಲ. ಈ ರೀತಿ ಹೇಳಿ ಸಾಯುಜ್ಯ ಮೋಕ್ಷ ನಿಜವಾದ ಮೋಕ್ಷ ಅಂತ ನಿರ್ಣಯ ತಗೊಂಡು, ಆದರೂ ಕೂಡ ಈ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದಾರ್ಶನಿಕರು ಏನೇನು ಪ್ರಯತ್ನಗಳು ಮಾಡಿದರು ಅಂತ ಹೇಳ್ತಾರೆ. ಅದರಾಗ ಅತ್ಯಂತ ಆರಂಭಿಕವಾಗಿ ಮೋಕ್ಷದ ಬಗ್ಗೆ ತನ್ನದೇ ಆದ ಒಂದು ವ್ಯಾಖ್ಯಾನವನ್ನು ಕೊಟ್ಟವನು ಯಾರು ಅಂದ್ರೆ ಚಾರ್ವಾಕ. ಈ ಚಾರ್ವಾಕ ಅತ್ಯಂತ ಪ್ರಾಚೀನ ಮತ್ತು ಬಹಳ ಪ್ರಸಿದ್ಧವಾದಂತ ಒಂದು ಸಿದ್ಧಾಂತಿ. ಇವನೇನಂತನ ಚಾರ್ವಾಕ ಮರಣ ಏವ ಮೋಕ್ಷ. ಸತ್ತ ಮುಗಿದು ಹೋಗ್ಬಿಡುತ್ತೆ, ಜೀವಂತ ಇರೋ ತನಕ ಎಲ್ಲ ಬಡದಾಡಿದ್ರು ಸಹಿತ ಅದು ಏನ್ ಸಮಸ್ಯೆ ಅದ, ಆ ಎಲ್ಲ ಸಮಸ್ಯೆ ಮರಣ ಆಯ್ತು ಅಂತಂದ್ರೆ ಆ ಸಮಸ್ಯೆ ಪರಿಹಾರ ಆಗ್ತದ ಅಂತ. ಸತ್ತರ ಸಮಸ್ಯೆ ಪರಿಹಾರ ಆಗ್ತದ. ಸಾಯುವುದು, ಸಾವು ಇದೆಯಲ್ಲ ಅದೇ ಮೋಕ್ಷ. ಇಂಥವರಿಗೆ ಏನು ಹೇಳುವುದು, ಏನು ಮಾಡುವುದು? ಲೌಕಿಕದಲ್ಲಿಯೂ ಹೀಗೆ ಮಾತನಾಡುವುದಿದೆ. ಯಾವನಿಗೋ ಬೇನೆಯಿಂದ ಬಳಲುತ್ತಿರುತ್ತಾನೆ, ಅವನು ಸತ್ತನಪ್ಪ ಅಂದ್ರೆ ಆಯ್ತು, ಅವನಿಗೆ ಮೋಕ್ಷ ಆಯ್ತು ಬಿಡಪ್ಪ. ಜನ ಸಾಮಾನ್ಯವಾಗಿ ಹಿಂಗೆ ಮಾತಾಡ್ತಾರ. ಯಾವನು ರೋಗಿಷ್ಟ ಸತ್ತನೋ ಅಂತಂದ್ರೆ ಎಷ್ಟು ದಿನ ಗೋಳಾಡ್ತಿದ್ನೋ ಏನೋ, ಮುಕ್ತಿ ಆಯ್ತು ಬಿಡಪ್ಪ, ಮೋಕ್ಷ ಆಯ್ತು ಬಿಡ. ಜನ ಹಿಂಗೆ ಮಾತಾಡ್ತಿರ್ತಾರೆ. ಸತ್ತ ಮೇಲೆ ಮೋಕ್ಷ ಆಗ್ತದ ಅನ್ನುವ ವಿಚಾರ ನೀವು ಮುಂದೆ ಕೂತು ಕೇಳಕತ್ತಿರಲ್ಲ, ಒಪ್ಕೋತೀರಾ ಇದು? ಒಪ್ಪುಗಳಲ್ಲ ಅಂತಂದ್ರೆ ಯಾಕೆ ಒಪ್ಪುಗಳಲ್ಲ? ಇಲ್ಲಿ ಏನದು ಅಂತಂದ್ರೆ, ಈ ಸತ್ತ ಕೂಡಲೇ ಮೋಕ್ಷ ಅಂತ ಅಂತಿದ್ದೇವೆ ಅಂತಂದ್ರ ನಾವು ಅಲ್ಲಿಂದ ಇಲ್ಲಿ ತನಕ ನಾವು ಏನೇ ಸಾಧನೆ ಮಾಡಿದ್ರು ಸಹಿತ ಮುಂದೆ ಚಲೋ ಆಗ್ತದಂತೆ ಮಾಡ್ಕೊತ ಹೋಗ್ತಾ ಇದ್ದೀವಿ. ಯಾವ್ದನ್ನು ಈಗ ಮಾಡಿದ್ದು ಹೀಗೆ ಚಲೋ ಆಗ್ತದಂತೆ ಯಾವುದು ಮಾಡಿಲ್ಲ. ನಾವು ಸಾಲಿ ಕಲ್ತರ ಮುಂದೆ ಚಲೋ ಆಗ್ತದ, ಹೌದಲ್ರಿ? ಈ ಸಾಲಿ ಚಲೋ ಕಲ್ತ್ರಿ ಅಂದ್ರೆ ಏನಾಗ್ತದ? ಮುಂದೆ ಚಲೋ ಆಗ್ತದ. ಇಂಥ ಕಾಲೇಜ್ನಾಗ ಸೀಟ್ ಸಿಕ್ಕ್ರ ಮುಂದೆ ಚಲೋ ಆಗ್ತದ. ಇಂಥ ಡಿಗ್ರಿ ತಗೊಂಡ್ರ ಮುಂದೆ ಚಲೋ ಆಗ್ತದ. ಇಂಥ ನೌಕರಿ ಮಾಡಿದ್ರ ಮುಂದೆ ಚಲೋ ಆಗ್ತದ. ಇಂಥ ಮದುವೆ ಮಾಡ್ಕೊಂಡ್ರ ಮುಂದೆ ಚಲೋ ಆಗ್ತದ. ಇಂಥ ಮಕ್ಕಳು ಮಾಡ್ಕೊಂಡ್ರ ಮುಂದೆ ಚಲೋ ಆಗ್ತದ. ಇವತ್ತು ಚಲೋ ಆಗ್ಯದ ಎಲ್ಲದ? ಏನಾರ ಅದ ಎಲ್ಲಾರ ಸಂಸಾರದಾಗ 108 ಯಜ್ಞ ಮಾಡಿದ್ರೆ, ಯಜ್ಞ ಮಾಡಿ ಸತ್ರ ಮುಂದೆ ಚಲೋ ಆಗ್ತದ. ಸ್ವರ್ಗದೊಳಗ ದೇವತೆಗಳ ಜೊತೆ ನಂದನವನ ವಿಹಾರ, ಅಪ್ಸರೆಯರ ಜೊತೆಗೆ
ಏನೆಲ್ಲ ಬರದಾರ ಸ್ವರ್ಗದ ಒಂದು ವೈಭವ ಅವನ್ನೆಲ್ಲ ಅನುಭವಿಸಬಹುದು. ಇಲ್ಲಿ ಭೂಮಿ ಮೇಲಿರೋ ಅಪ್ಸರೆಯರೇ ಸಾಕಾಗ್ಯಾರ, ಇವ್ರಿಗೆ ದೇವಲೋಕದ ಅಪ್ಸರೆಯರ ಆಸೆ ತೋರಿಸಿ 108 ಯಜ್ಞೆ ಮಾಡ್ಲಕ್ಕ ಹಚ್ಚಾರ. ನೋಡ್ರಿ ಹೆಂಗದ. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ, ಈಗ ಸತ್ತ ಕೂಡ್ಲೆ ನಾವು ಏನ್ ಮಾಡೀವಿ, ಎಲ್ಲ ಒಟ್ಟು ಮುಂದೆ ಚಲೋ ಆಗ್ತದ ಮುಂದೆ ಚಲೋ ಆಗ್ತದ ಅಂಥೇಳಿ ಮಾಡಿ ಬದುಕಿವಿ. ನಾವು ದುಡಿದು ಗಳಿಸಿದ ದುಡ್ಡು ಸಹಿತ ತಿನ್ನಲಾರ್ದು ಜಮಾ ಇಟ್ಟಿವಿ. ಎದಕ್ಕ? ಮುಂದೆ ಚಲೋ ಆಗ್ತದ ಅಂತ. ಎಲ್ಲ ಜಮಾ ಇಟ್ಟು ಮುಂದೆ ಚಲೋ ಆಗ್ತದ ಅಂತ ಹೆಂಗಾಗ್ತದ ಏನು ತಿಳಿಲಾರ್ದಂಗಾಗಿ ನಮ್ಮಂತ ಜೋಗಿ ಜಂಗಮ ಸ್ವಾಮಿಗಳ ಬಲ್ಲಿ ಹೋದ್ರ. ಏನ್ರಿ ಎಲ್ಲ ಬಹಳ ಕಷ್ಟಪಟ್ಟು ಗಳಿಸಿದೆವು, ದುಡಿದೆವು, ಏನೆಲ್ಲ ಮಾಡಿದೆವು, ಮುಂದೆ ಚಲೋ ಆಗ್ತದ ಅಂತಂತ ನಮ್ಮ ಆಯುಷ್ಯನೇ ಮುಗಿಲಕತ್ತದ. ಮತ್ತ ಹಿಂಗಾಗ ಟೈಮ್ನಾಗ ಏನ್ ಚಲೋ ಆಗ್ತದೇನೋ ಏನು ತಿಳಿಯವಲ್ಲಾಗ್ಯದ ನಮಗ. ಅದಕ್ಕ ನಾವ್ ಏನ್ ಗಳಿಸೀವಿ ಅವು ಮುಂದೆ ಚಲೋ ಆಗ್ತದ ಅನ್ನೋದೇ ನಮಗೇನು ಅನ್ಸಲ್ದು. ಏನ್ ಮಾಡ್ಬೇಕು ಅಂತ ಕೇಳಿದ್ರ ಸ್ವಾಮಿ ಹೇಳಿದ್ನಂತ, ನೀ ಏನ್ ಗಳಿಸಿ ಜಮಾಸಿ ಇಟ್ಟಿರಿ ಅದು ತಂದು ನನಗ್ ಕೊಡು. ನಮ್ದು ಮಠ ಗಿಟ ಏನೇನೋ ಕಟ್ಟವದವ, ನಮ್ಮ ಕಾರ್ಯಕ್ರಮಕ್ಕೆ ದುಡ್ಡು ಬೇಕಾಗ್ತದ, ಅದೆಲ್ಲ ನನಗೆ ತಂದು ಕೊಡು, ನಾನು ಆಶೀರ್ವಾದ ಮಾಡ್ತೀನಿ. ಅದರ್ಲಿಂತ ಏನಾಗ್ತದ? ನನ್ನ ಆಶೀರ್ವಾದಲಿಂತ ನಿನಗೆ ಏನಾಗ್ತದ ಅಂತ ಹೇಳ್ತಾರ, ಮುಂದೆ ಚಲೋ ಆಗ್ತದ. ಇವತ್ತು ಚಲೋ ಆಗ್ತದಲ್ಲ, ಎಲ್ಲರೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದ್ರೆ ಮುಂದೆ ಚಲೋ ಆಗ್ತದಂತೆ. ಕೇವಲ ಶುದ್ಧ ಬ್ರಹ್ಮ ಪೀಠದಾಗ ಒಂದೇ ಈಗ ಚಲೋ ಆಗ್ತದ, ಈ ಕ್ಷಣನೇ ಚಲೋ ಆಗ್ತದ. ಉಳಿದದ್ದು ಎಲ್ಲ ಓಟು ಏನ್ ನೋಡೋದು ಎಲ್ಲ ಮುಂದೆ ಚಲೋ ಆಗದೆ. ಅದು ಎಲ್ಲ ತಂದು ನನಗೆ ದಾನ ಮಾಡು, ನಿನಗೆ ಮುಂದೆ ಚಲೋ ಆಗ್ತದೆ. ಹಿಂಗದ ಇಲ್ಲ ಹಣೆಬಾರ. ಅದಕ್ಕೆ ಏನಾಯ್ತು, ಮುಂದೆ ಚಲೋ ಆಗ್ತದತ್ತೆ ನೀವು ಮಾಡಿರಿ. ಎಷ್ಟೋ ಜನ್ಮ ಎತ್ತಿ ಬಂದಿವಿ ಹಿಂದ, ಮತ್ತೆ ಈಗ ಮಾಡಿದ ಕರ್ಮ ಸಂಚಿತ ಕರ್ಮದಿಂದ ಮತ್ತೆ ಎಂತಿಂತ ಜನ್ಮನೋ ಎತ್ತುತ್ತೀವಿ. ಮುಂದಿನ ಜನ್ಮಕ್ಕಾದ್ರೂ ಚಲೋ ಜನ್ಮ ಎತ್ತಮು ಅಂತೇಳಿ ಪುಣ್ಯ ಕಾರ್ಯಗಳು ಅವೆಲ್ಲ ಮಾಡ್ಲಕತ್ತೀರ ಇಲ್ಲ? ಎಲ್ಲ ಮುಂದೆ ಚಲೋ ಆಗ್ತದತ್ತೆ ಮಾಡ್ಲಕತ್ತೀರ ಇಲ್ಲ? ಈಗಷ್ಟು ಮುಂದೆ ಚಲೋ ಆಗ್ತದ ತಿಳ್ಕೆ ಈಗ ಬದುಕದ ಬಿಟ್ಟು ಬೀಯಿಂಗ್ ಈಸ್ ಲಾಸ್ಟ್ ಇನ್ ಬಿಕಮಿಂಗ್ ಬರ್ಕೊಳ್ರಿ. ಇದು ವಾಕ್ಯ. ಬೀಯಿಂಗ್ ಅಂದ್ರೆ ಈಗ ಇದ್ದದ್ದು, ಈಸ್ ಲಾಸ್ಟ್ ಕಳ್ಕೊಳಕತ್ತೀವಿ. ಇನ್ ಬಿಕಮಿಂಗ್ ಅಂದ್ರೆ ಮುಂದೆ ಚಲೋ ಆಗೋದ್ರ ಸಲುವಾಗಿ ಈಗ ಇದ್ದದ್ದು ಚಲೋ ಏನಾದಲ್ಲ ಇದನ್ನ ಕಳ್ಕೊಳಕತ್ತೀವಿ ನಾವು. ಈಗೇನು ಆನಂದ ಇದೀವಲ್ಲ, ಈ ಆನಂದ ಕಳ್ಕೊಂಡು ಏನ್ ಮಾಡ್ಲಕತ್ತೀವಿ, ಮುಂದೆ ಚಲೋ ಆಗ್ತದ ಹೇಳಕ್ಕೆ ಪರಿಶ್ರಮ ಪಟ್ಟು ಈ ಆನಂದ ಕಳ್ಕೊಳಕತ್ತೀವಿ. ಬೀಯಿಂಗ್ ಈಸ್ ಲಾಸ್ಟ್ ಇನ್ ಬಿಕಮಿಂಗ್. ಮುಂದೆ ಚಲೋ ಆಗ್ತದ ಹೇಳಕ್ಕೆ ಈಗ ಇದ್ದದ್ದು ಕಳ್ಕೊಳಕತ್ತೀವಿ. ಈ ರೀತಿ ಕಳ್ಕೊಂಡು ಇದ್ದದ್ದು ಕಳ್ಕೊಂಡು ನಾವು ಮುಂದೆ ಚಲೋ ಆಗ್ತದಂತ ಹೇಳಿ ಸತ್ತು ಹಾದೇವಪ್ಪ ಅಂತಂದ್ರೆ ಅದು ಚಲೋ ಆಗದು ಏನಾಯ್ತದು? ನಿಶ್ಚಲದಾಸರು ಏನ್ ಹೇಳ್ತಾರ ವಿಚಾರ ಸಾಗರದೊಳಗ, ಮುಂದೆ ಚಲೋ ಆಗ್ತದ ಅಂತ ಹೇಳಿ ಎಲ್ಲಾನು ಮಾಡಿ, ಪುಣ್ಯ ಕಾರ್ಯಗಳು ಮಾಡಿ, ದಾನ ಧರ್ಮ ಮಾಡಿ, ಸತ್ಕಾರ್ಯಗಳು ಮಾಡಿ, ಸುಜ್ಞಾನಿಯಾಗಿ ಏನೇನೆಲ್ಲ ಮಾಡಿ ಚಲೋ ಆಗ್ತದ ಅಂತ ಹೇಳಿ ಅಂದು ಸತ್ವಾದ್ರಿ ಅಂದ್ರೆ ಚಾರ್ವಾಕನ ಪ್ರಕಾರ ಸತ್ರ ಮೋಕ್ಷ ಅಂದುಬಿಟ್ಟ. ಮತ್ತ ನೀವು ಮಾಡಿದ್ದು ಈ ಒಂದು ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಅದು ಯಾರಪ್ಪನ ಗಂಟದು? ಅದು ಏನಾಗ್ತದೆ? ಈಗ ನಿಮ್ಮದೇ ಗಂಟದಲ್ಲ, ಅದನ್ನ ನೀವು ಶಾಸ್ತ್ರೀಯ ವಾಕ್ಯದಲ್ಲಿ ಹೇಳ್ಬೇಕೀಗ. ನಿಶ್ಚಲದಾಸರದ ಪಾಠ ಕೇಳಿರಿ, ಗೊತ್ತದ ನಿಮಗೆ.
ಅದಕ್ಕೆ ಏನಂತಾರ? ವಿಚಾರ ಚಂದ್ರೋದಯದಾಗೂ ಹೇಳ್ಯಾರ ಆ ಮಾತು, ವಿಚಾರ ಸಾಗರದಾಗೂ ಹೇಳ್ಯಾರ. ಆ ಮಾತು ನಿಮಗೆ ನೆನಪಿಲ್ಲ, ಮರ್ತೀರಿ. ಕೃತನಾಶ ದೋಷ, ಹೌದಾ ಇಲ್ಲ? ನೀವು ಏನು ಮಾಡಿ 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 ಇಟ್ಟು ಸತ್ತಿರಿ, ಚಾರ್ವಾಕನ ಪ್ರಕಾರ ಮೋಕ್ಷ ಆಯ್ತಪ್ಪ ಅಂತಂದ್ರೆ ಹಿಂದಿಲಿಂತ ನೀವು ಏನು ಮುಂದೆ ಚಲೋ ಆತದ ಮಾಡಿ ಮಾಡಿ ಇಟ್ಟಿರಲ್ಲ, ಅದೇನಾಯ್ತು? ಕೃತನಾಶ ದೋಷ. ಮಾಡಿದ್ದೆಲ್ಲ ನಾಶ ಆಯ್ತು. ಮಾಡಿದ್ದೆಲ್ಲ ನಾಶ. ಮುಂದೆ ಚಲೋ ಆಗ್ತದ ಅಂತಂದು ಮಾಡಿದ್ದೆಲ್ಲ ನಾಶ. ಸತ್ತರ ಮುಗಿತಲ್ಲ, ಅಕೌಂಟ್ ಕ್ಲೋಸು ಅಂತಂದ್ರೆ ಮಾಡಿದ್ದೆಲ್ಲ ನಾಶ. ಈಗ ಸತ್ತರ ಅಕೌಂಟ್ ಕ್ಲೋಸ್ ಆಗ್ತಿತ್ತಂದ್ರೆ ಯಾಕ್ರಿ ಮುಂದೆ ಚಲೋ ಆಗ್ತದತ್ ಮಾಡ್ಬೇಕು ನಾವು? ಈಗಿದ್ದು ಎಂಜಾಯ್ ಮಾಡಿ ಹೋಗ್ಬೇಕು. ಅವ್ರು ಅದೇ ಹೇಳ್ತಾರ, ಅವ್ರು ಈಗ ಎಂಜಾಯ್ ಮಾಡ್ರಿ, ನಿಮ್ಮಲ್ಲಿ ರೊಕ್ಕ ಇಲ್ಲ ಅಂದ್ರೆ ಸಾಲ ಮಾಡ್ರಿ, ಸಾಲ ಮಾಡಿ ತುಪ್ಪ ತಿನ್ರಿ, ಏನ್ ಸಿಗ್ತದ? ಪುಗುಸಟೆ ಸಿಕ್ಕರು ತಿನ್ರಿ, ದುಡದು ಸಿಕ್ಕರು ತಿನ್ರಿ, ಎಡಗೈಲಿ ನಿಂತು ತಿನ್ರಿ, ಬಲಗೈಲಿ ನಿಂತು ತಿನ್ರಿ, ಏನ್ ಮಜಾ ಮಾಡ್ತೀರಿ ಮಾಡ್ರಿ. ಸತ್ತ ಮೇಲೆ ಅಕೌಂಟ್ ಕ್ಲೋಸ್. ಚಾರ್ವಾಕ ಸಿದ್ಧಾಂತ ಇದು. ಮತ್ತ ಎಲ್ಲ ಒಟ್ಟು ಮುಂದೆ ಚಲೋ ಆಗ್ತದ ತಿಳಕೆ ಮಾಡಿಟ್ಟದ್ ಯಾಕಡೆ ಹೋಯ್ತದ? ಕೃತ ನಾಶ ದೋಷ. ಅದಕ್ಕೇನಾಯ್ತು? ಆತ್ಮ ಅಲ್ಲಿಗೆ ಸತ್ ಹೋಯ್ತು ಅಂತಂದ್ರೆ ಆ ಆತ್ಮದ ಕರ್ಮಗಳು ನಾಶ ಆಗಿ ಹೋಗ್ಬಿಡ್ತಾವಲ್ಲ, ಅದಕ್ಕೆ ಕೃತ ನಾಶ ದೋಷ ಅಂತ. ಈ ರೀತಿ ಚಾರ್ವಾಕ ಸಿದ್ಧಾಂತದ ಪ್ರಕಾರ ಪಾದ ಜನ್ಮದಾಗ ಸತ್ತ ಕೂಡ್ಲೇನೆ ಅಕೌಂಟ್ ಕ್ಲೋಸ್ ಆಗಿತ್ತು ಅಂತಂದ್ರೆ, ಈ ಜನ್ಮದಾಗ ನೀವೇನೇನು ಪಡ್ಕೊಂಡು ಬಂದಿರಲ್ಲಪ್ಪ ಭೋಗ, ಅದು ಯಾರು ಮಾಡಿದ್ದದು? ಅದು ಭೋಗ, ಸುಖದ ಭೋಗನೂ ಇರ್ಬೋದು, ದುಃಖದ ಭೋಗನೂ ಇರ್ಬೋದು. ಈಗ ಅನುಭವಿಸ್ಲಕ್ಕತ್ತಿರಲ್ಲ, ಹುಟ್ಟಿದಾಗೆ ಹಿಡಿದು ತಾಯಿಯ ಎದೆ ಹಾಲಿನ ಪ್ರಥಮ ತೊಟ್ಟು ಅಲ್ಲಿಂತ ಕಡೆಗೆ ಸಾಯುವಾಗ ಬಾಯಿ ಒಳಗೆ ಒಂದು ಹನಿ ಹಾಕ್ತಾರಲ್ಲ ಜೀವ ಹೋಗಾಗ, ಆ ಪ್ರಥಮ ಹಾಲಿನ ಒಂದು ತೊಟ್ಟಿನಿಂದ ಕೊನೆಯ ಒಂದು ನೀರಿನ, ಗಂಗಾ ನದಿ ನೀರಂತಿರಲ್ಲ ಸಾಯಾಗ, ಆ ನೀರಿನ ಒಂದು ಹನಿ, ಅಲ್ಲಿಂತ ಇಲ್ಲಿ ತನಕ ಏನೇನು ಭೋಗಿಸ್ಲಕತ್ತಿರಲ್ಲ, ಇದು ಎಲ್ಲಿದು ಬಂತು? ಪಾದ ಜನ್ಮಕ್ಕೆ ನೀವು ಏನು ಮಾಡಿಕೆ ಅನುಭವಿಸಿ ನೀವು ಸತ್ತ ಕ್ಲೋಸ್ ಮಾಡಿಬಿಟ್ರಿ, ಮರಣಂ ಏವ ಮೋಕ್ಷ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಮತ್ತೀಗಿದೆ ಎಲ್ಲಿದು ಬರ್ತಪ್ಪ ನಿಮಗ ಭೋಗ? ಎಲ್ಲಿದ್ ಬಂತು? ಉತ್ತರ ಅದ ನಿಮ್ಮಲ್ಲಿ. ಈಗಿರೋ ಭೋಗ ಇದು ಎಲ್ಲಿ ಸಿಕ್ತು ನಿಮಗ? ಹೆಂಡತಿ, ಮಕ್ಕಳು, ಗಂಡ, ಮನಿ, ಮಠ, ರೊಕ್ಕ, ರೂಪಾಯಿ, ಬಂಗಾರ, ಅಧಿಕಾರ, ಪ್ರಚಾರ, ಇದೆಲ್ಲಿ ಬಂತು ನಿಮಗ? ಹಿಂದಿನ ಜನ್ಮದಾಗ ಮಾಡಿದ ಅಲ್ಲೇ ಕ್ಲೋಸ್ ಆಯ್ತಂದ್ರೆ ಇದು ಯಾರು ಕೊಟ್ರು ನಿಮಗ? ನೀವು ಮಾಡ್ಲಾರ್ದು ಹೆಂಗ್ ಸಿಕ್ತಿದು ನಿಮಗ? ವಿಚಾರ ಮಾಡೋ ಮಾತಾದ ಇಲ್ಲ ಇದು? ಏನ್ ವಿಚಾರ ಮಾಡ್ಲಕತ್ತೀರ? ನಿದ್ದೆ ಎತ್ತದ? ಏನ್ ಮಾಡ್ಲಕತ್ತೀರಿ? ಎತ್ತರದಿರ, ನಿದ್ದೆ ಎತ್ತದ, ಊಟ ಮಾಡಿರ, ಏನ್ ಮಾಡಿದ್ರಿ? ಮತ್ತೇನು ಇದು ಎಲ್ಲಿದ್ ಬಂತ ಅದ್ ಕೇಳಕತ್ತೀವಿ. ಮತ್ ಮಾಡಿದ ಕರ್ಮದ ಫಲ ಇಲ್ಲಿ ಚಾರ್ವಾಕ ಹೇಳಕತ್ತಾನ, ಮರಣಮೇವ ಮೋಕ್ಷ ಅಂದ್ರೆ ಅಕೌಂಟ್ ಕ್ಲೋಸ್ ಆಯ್ತದು ಸತ್ತ ಮೇಲೆ. ಮತ್ ಮಾಡಿದ ಕರ್ಮದ ಫಲ ಅಂದ್ರೆ ಎಲ್ಲಿ ಬರ್ತದ? ಅಂದ್ರೆ ಚಾರ್ವಾಕ ಹೇಳಿದ್ರೆ ಸರಿನಾ ತಪ್ಪ? ತಪ್ಪಾಗ್ತದ. ಚಾರ್ವಾಕ ಸಿದ್ಧಾಂತದ ಪ್ರಕಾರ ತಪ್ಪಾಗ್ತದ. ಚಾರ್ವಾಕ ಸಿದ್ಧಾಂತದ ಪ್ರಕಾರ ತಪ್ಪಾಗ್ತದಂದ್ರೆ, ತಪ್ಪಾದ್ರೆ ಏನು ದೋಷ ಆಯ್ತು? ಈಗ ಒಂದು ದೋಷ ಹೇಳ್ದ, ಕೃತನಾಶ ದೋಷ. ಅಂದ್ರೆ ಮಾಡಿದ್ದು ಎಲ್ಲ ಸತ್ತ ಕೂಡ್ಲೇನೆ ಅಲ್ಲೇ ಮುಗೀತು ಅಂತಂದ್ರ ಮಾಡಿದ್ದು ಎಲ್ಲ ಮುಂದಿನ ಜನ್ಮಕ್ಕೆ ಏನು ಬರ್ಬೇಕಿತ್ತು ಅದೆಲ್ಲ ಅಲ್ಲೇ ನಾಶ ಆಗಿ ಹೋಯಿತು ಅಂದ್ರೆ ಅದಕ್ಕೆ ಕೃತನಾಶ ದೋಷ ಅಂತಾರ. ಮತ್ತೆ ಈ ಜನ್ಮದಾಗ ಹುಟ್ಟಿ ಬಂದಿರಲ್ಲ, ಈ ಭೋಗ ಎಲ್ಲ ತಗೊಂಡು ಬಂದಿರಲ್ಲ ಮತ್ತ ಹೊಸದು, ಇದು ಎಲ್ಲಿದು ಬಂತು ಅಂದ್ರೆ ಇದನ್ನು ಒಂದು ದೋಷಪೂರ್ಣವಾದ ವಿಚಾರ. ಇದಕ್ಕೇನಂತಾರ? ಅಕೃತ
ಅಭ್ಯಾಗಮ ದೋಷ. ಅಕೃತ ಅಂದ್ರೆ ನೀವು ಮಾಡ್ಲಾರ್ದು, ಮಾಡಿದ್ದೆಲ್ಲ ಮುಗಿದು ಹೋಯ್ತಲ್ಲ. ಚಾರ್ವಾಕ ಸಿದ್ಧಾಂತದ ಪ್ರಕಾರ ವಾದ ಜನ್ಮಕ್ಕೆ ಮುಗಿದು ಹೋಗ್ಬಿಡ್ತು, ಮರಣಮೇವ ಮೋಕ್ಷ ಆಗಿ ಹೋಗ್ಬಿಟ್ಟದು. ಈಗ ನಿಮ್ಗೇನಿದು ಭೋಗ ಸಿಕ್ಕದ, ಇದು ನೀವು ಮಾಡ್ಲಾರ್ದು, ಇದು ಸಲುವಾಗಿ ನೀವೇನು ಮಾಡಲಾರ್ದು ಅಕೃತ ಅಭ್ಯಾಗಮ, ಅದು ಬಂದು ನಿಮಗೆ ಸಿಕ್ಕದ. ಮಾಡ್ಲಾರ್ದು ಏನಾರ ಸಿಗ್ತದೆ ಅಂದ್ರೆ ಈ ಜಗತ್ತಿನಾಗ? ನೀವು ಮಾಡ್ಲಾರ್ದು ನಿಮ್ಗೆ ಏನಾರ ಸಿಗ್ತದ? ಪುಕ್ಷಟ ಏನಾರ ಸಿಗ್ತದೆ ಏನ್ ಜಗತ್ನಾಗ? ಅದಕ್ಕಿದು ಎರಡು ದೋಷಗಳು ನೆನಪಿಟ್ಕೋಬೇಕು. ಪುನರ್ಜನ್ಮ ಇಲ್ಲ ಅಂತ ಹೇಳಿದ್ರೆ ಈ ಎರಡು ದೋಷಗಳು ಬರ್ತಾವ. ಒಂದು ಅಕೃತ ಅಭ್ಯಾಗಮ ದೋಷ ಅಂತಂದ್ರೆ ನಾವು ಮಾಡಲಾರದ ಕರ್ಮ ಫಲಗಳ ಭೋಗ ಅನುಭವಿಸ್ತೀವಲ್ಲ, ಇದು ಯಾರಪ್ಪಂದು. ಮತ್ತೆ ಅಲ್ಲಿಗೆ ಮರಣಮೇವ ಮೋಕ್ಷ ಅಂತಂದ್ರೆ ನಾವು ದುಡಿದದ್ದು, ನಾವು ಮಾಡಿದ್ದು ಎಲ್ಲ ಪಾಪ ಪುಣ್ಯಗಳೆಲ್ಲ ಸತ್ತ ದಿನನೇ ಮುಗೀತು ಆದ್ರು ಅಂದ್ರೆ ಕೃತನಾಶ ದೋಷ. ಈ ಎರಡು ದೋಷಗಳು ಚಂದ ಬರ್ದಿಟ್ಕೋಬೇಕು ನಿಮ್ಮ ಹತ್ರ. ಪುನರ್ಜನ್ಮ ಒಪ್ಪುತ್ತೀರೋ ಇಲ್ಲೋ ಅಂತ ಕೇಳಿದ್ರೆ 100% ಒಪ್ಪುತ್ತೀವಿ ಅಂತ ಹೇಳಕ್ಕ ಈ ಎರಡು ಶಬ್ದಗಳು ನಿಮಗೆ ಧೈರ್ಯ ಕೊಡ್ತಾವ. ಹುಟ್ಟಿದಾಗ ಹಿಡಿದು ಇಲ್ಲಿ ತನಕ ನೀವೇನ್ ಭೋಗಿಸಿರಿ, ಇದು ಎಲ್ಲಿದಂದ್ರೆ ಹಿಂದಿನ ಜನ್ಮದ್ದು. ಯಾರು ಪುಕ್ಷಟೆ ಕೊಟ್ಟಿಲ್ಲ, ನಿಮ್ಮ ಭೋಗನೇ ಇದು. ಒಂದು ವೇಳೆ ವಾದ ಜನ್ಮಕ್ಕೆ ನಿಮ್ಮದು ಮರಣಮೇವ ಮೋಕ್ಷ ಆಗಿತ್ತು ಅಂತಂದ್ರೆ ಚಾರ್ವಾಕನ ಪ್ರಕಾರ ಈಗ ಎಂತ ದೋಷಪೂರ್ಣವಾದ ಭೋಗ ನಿಮ್ದು ಅಕೃತ ಅಭ್ಯಾಗಮ ದೋಷ. ನೀವು ಏನು ಮಾಡಲಾರ್ದು ನೀವು ಅನುಭವಿಸ್ಲಕತ್ತೀರಿ ಅಂತ. ಈ ದೋಷ ಕಳ್ಕೋಬೇಕಾದ್ರ ಪುನರ್ಜನ್ಮ ಒಪ್ಪಬೇಕು. ಪುನರ್ಜನ್ಮ ಒಪ್ಪಂಗಿಲ್ಲ, ನಾವು ಮರಣಮೇವ ಮೋಕ್ಷ ಅಂತೀವಿ ಅಂದ್ರೆ ಈ ದೋಷವನ್ನ ನೀವು ಅನುಭವಿಸ್ಬೇಕು. ಪುನರ್ಜನ್ಮ ಒಪ್ಪಂಗಿಲ್ಲ ಅಂತಂದ್ರೆ ನೀವು ಮುಂದೆ ಚಲೋ ಆಗ್ತದಂತ ಏನೇನ್ ಮಾಡಿರಿ ಅದೆಲ್ಲ ನಾಶ ಆಗಿ ಹೋಗ್ತದ. ಪುನರ್ಜನ್ಮ ಒಪ್ಪಿದ್ರಿ ಅಂತಂದ್ರೆ ನೀವೇನ್ ಮಾಡಿರಿ ಅದೆಲ್ಲ ನಿಮಗೆ ಸಿಗ್ಲಕತ್ತದ. ಕರೆಕ್ಟ್ ಅದ ವಿಚಾರ? ಅರ್ಥ ಆಗ್ಯದ? ಇದಕ್ಕೇನಂತಾರ ಮರಣಂ ಏವ ಮೋಕ್ಷ ಅನ್ನೋದು ಇದು ತಪ್ಪು. ಅದಕ್ಕೆ ನಿಮಗ ಇಲ್ಲಿ ಎಷ್ಟು ಸಿದ್ಧಾಂತಗಳದವ ಅವುದ್ರ ಬಗ್ಗೆ ಬಿಡ್ರಿ. ಇವು ಮತಗಳು ವಾದಗಳಂತ ಏನದವಲ್ಲ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮತ್ತಿನ್ನೇನು 6 ಶಾಸ್ತ್ರಗಳು ಏನೇನದವ ಎಲ್ಲಾನು ಡಿಟೇಲ್ ಆಗಿ ಓದ್ಲಕ್ಕೂ ಬರ್ಬೇಕು. ಈ ಚಾರ್ವಾಕ ಸಿದ್ಧಾಂತವನ್ನ ಹೆಂಗ ನಾವು ತಿರಸ್ಕಾರ ಮಾಡ್ಲಕತ್ತೀವಿ ಇಲ್ಲಿ, ಈ ರೀತಿ ತಿರಸ್ಕಾರ ಮಾಡ್ಲಕ್ಕೂ ಬರ್ಬೇಕು. ನಿಮ್ಮಲ್ಲಿ ತರ್ಕ ಆ ರೀತಿ ತಯಾರಾಗಬೇಕು. ಈಗ ನಿಮಗೆ ಜನ್ಮ ಪುನರ್ಜನ್ಮದ ಬಗ್ಗೆ ತರ್ಕ ಮಾಡ್ಲಿಕ್ಕೆ ನಿಮಗೆ ಶಕ್ತಿ ಬಂತಿಲ್ಲ ಈಗ ಈ ಎರಡು ಶಬ್ದಗಳಿಂದ. ತಿಳಿದ್ರೆ ಬರ್ತು, ತಿಳಿಲಿಲ್ಲ ಅಂದ್ರೆ ಎಲ್ಲಿದ್ ಬರ್ತು. ಚಂದ ತಿಳ್ಕೊಂಡ್ರೆ ಬರ್ತು. ಗಪ್ ಕೂತ್ರಿ ಏನ್ ಮಾಡು. ಈಗ ನಾವ ಜನ್ಮ ಪಡಿಬೇಕಂದ್ರ ನಮ್ದು ಹಿಂದಿನ ಕರ್ಮಗಳ ಒಂದು ಫಲವನ್ನ ಭೋಗ್ಸಕನ ನಮಗ ಪುನರ್ಜನ್ಮ ಪಡಿತೇವ್ರಿ. ಆದ್ರೆ ಏಕ ನಮ್ಗೆ ಯಾವ್ದು ಹಿಂದಿನ ಕರ್ಮದ್ದು ಇಲ್ಲ ಅಂತ ಏಕಂ ಹುಟ್ಟಿವಂತಂದ್ರ ಅಕೃತ ಅಭ್ಯಾಗಮ ದೋಷ ಬರ್ತಾವ್ರಿ. ಅಕೃತ ಅಭ್ಯಾಗಮ ದೋಷ, ಕೃತನಾಶ ದೋಷ ಎರಡೂ ಆಗ್ತಾವ. ಎರಡು ನಾಶ, ಅದನ್ನು ನಾಶ ಆಗ್ತದ, ಮಾಡಿದ್ದನ್ನು ಹೋಗ್ಬಿಡ್ತದಲ್ಲ. ಪುನರ್ಜನ್ಮ ನೀವು ಇಲ್ಲ, ಇದೇ ಜನ್ಮಕ್ಕೆ ಮುಗಿತು, ಸತ್ತರು ಮುಗಿತು ಅಂತಂದ್ರ ಮುಂದಿನ ಜನ್ಮಕ್ಕೆ ನೀವೇನ್ ಭೋಗಿಸ್ಲಕತ್ತೀರಿ ಅದು ಅಕೃತ ಅಭ್ಯಾಗಮ ದೋಷ. ಮತ್ತೆ ಈ ಜನ್ಮದಾಗ ನೀವೇನ್ ಮಾಡಿರಿ ಅದೆಲ್ಲ ಮುಂದಿನ ಜನ್ಮಕ್ಕೆ ಬರಲ್ಲ ಅಂದ್ರೆ ಅದು ಕೃತನಾಶ ದೋಷ. ಇಲ್ಲಿಗೆ ಕ್ಲೋಸ್ ಆಗ್ಬಿಡ್ತದ. ಈ ಎರಡು ದೋಷಗಳ ಕಾರಣ ನಾವು ಪುನರ್ಜನ್ಮವನ್ನು ಒಪ್ಪಬೇಕಾಗ್ಯದ. ಆತ್ಮವನ್ನು ಸಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಅಜರ ಅಮರ. ಯಾಕದ ಅಂತಂದ್ರ ಅದು ಈ ಜನ್ಮದ ಭೋಗವನ್ನ ಮತ್ತೆ ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಮಾಡ್ತದೆ. ಈ ಜನ್ಮದ ಕರ್ಮಗಳ ಫಲವನ್ನು ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಮಾಡ್ತದೆ. ಆತ್ಮವನ್ನ ಸಾಯಿಸಿ ಬಿಟ್ರಿ ಅಂತಂದ್ರೆ ಇವು ಎರಡು ದೋಷಗಳು ಬರ್ತಾವ. ಇದೇ ಜನ್ಮಕ್ಕೆ ಮುಗಿತ್, ಮುಂದಿನ ಜನ್ಮಕ್ಕೆ ಆತ್ಮ ಇಲ್ಲ, ಪುನರ್ಜನ್ಮ ಇಲ್ಲ, ನಡೆ ಕಡೆ ಅಂತೇಳಿ ಅಂದ್ ಬಿಟ್ರಿ ಆ
ಆತ್ಮ ಮುಂದಿನ ಜನ್ಮಕ್ಕೆ ಬರೋದು ತಪ್ಪಂಗಿಲ್ಲ, ನಿಮಗೆ ಭೋಗನೂ ತಪ್ಪಂಗಿಲ್ಲ, ಹಿಂದೆ ಜನ್ಮ ಮಾಡಿದ್ದ ನಾಶನೂ ತಪ್ಪಂಗಿಲ್ಲ. ಇವೆಲ್ಲ ದೋಷಗಳಾಗ್ಬಿಡ್ತಾವ. ವಿಚಾರ ಮಾಡಬೇಕು. ಈಗ ಹೇಳಿದ ವಿಚಾರ ಅದಲ್ಲ, ಇದು ಈಟೆ ಬಿಡೋಕ್ಕೆ ಮತ್ ನಾಳೆ ಮುಂಜಾನೆ ಇದೇ ಮಾರಿ ಇಟ್ಕೊಂಡು ಬರಬಾರ್ದು. ಈ ಮಾತುಗಳು ಮನಸ್ಸಿಗೆ ಹಚ್ಕೋಬೇಕು, ಒಳಗೆ ಆಲೋಚನೆ ಮಾಡ್ಬೇಕು. ಹೌದಾ ಅಲ್ಲ, ಹೌದಾ ಅಲ್ಲ, ಹೌದಾ ಅಲ್ಲ, ಮನನ ಮಾಡ್ಬೇಕು. ಮನನ ಮಾಡಿ ನಿಶ್ಚಯಕ್ಕೆ ಬರಬೇಕು. ಹೌದು, ನನಗ ಈಗ ವಿಚಾರ ಸಾಗರ ಈ ಪಾಠ ಓದಿ ಇಟ್ಟೆಲ್ಲ ತಿಳ್ಕೊಂಡು ನಮ್ಮ ಸಂಗಟ ಹೆಜ್ಜೆ ಹಾಕ್ಬೇಕಾದ್ರೆ ಹಿಂದಿನ ಜನ್ಮದಾಗ ನೀವೆಲ್ಲರೂ ನಮ್ಮ ಕಂಪನಿಯಾಗ ಇದ್ರಿ. ವಿಚಾರ ಸಾಗರ ಓದೋದ್ರಾಗ ಬರೆಯೋದ್ರಾಗ ನಮ್ಮ ಕಂಪನಿಯವರೇ ನೀವು, ಮತ್ತೆ ಯಾರು ಬೇರೆ ಅಲ್ಲ, ಇದೇ ಕಂಪನಿಯವರೇ ನೀವು. ಇಲ್ಲ ಅಂತಂದ್ರೆ ವಾದ ಜನ್ಮಕ್ಕೆ ನಿಮ್ಮದು ವಿಚಾರ ಸಾಗರ ಓದಿದ್ದು ಅಲ್ಲಿಗೆ ಕ್ಲೋಸ್ ಆಗಿತ್ತಂದ್ರೆ ಈ ಜನ್ಮಕ್ಕೆ ಹಾಕಿದ್ರ ಮೇಲೆ ನಿಮಗೆ ಅಷ್ಟು ಅಂಬಲು ಬರ್ಲಕ್ಕತ್ತದ. ಇಷ್ಟೆಲ್ಲ ಒಂದೇ ಸಲ ವಿಚಾರ ಸಾಗರ ತಿಳಿಬೇಕಾದ್ರೆ ನೀವು ಎಷ್ಟೋ ಜನ್ಮ ಪುಣ್ಯ ಮಾಡಿರತ್ತಿದೆ, ಈಗ ತಿಳಿಲಕ್ಕತ್ತದ, ಸರಳ ಆಗ್ಯದ. ಇದೇನು ಫಸ್ಟಿಗೆ ಯಾವನಿಗಾರ ವಿಚಾರ ಸಾಗರ ಕೊಟ್ಟು ನೋಡ್ರಿ, ತಲೆ ಕೆಟ್ಟು ಹೋಗ್ಬಿಡ್ತಾನ. ನಾನೇ 10 ವರ್ಷ ಹುಚ್ಚಿಟ್ಕೊಂಡು ಕೂತಂಗೆ ಇಟ್ಕೊಂಡು ಕೂತಿದ್ದೆ ಅದನ್ನು. ನನಗೆ ತಿಳಿದಿದ್ದಿಲ್ಲ 10 ವರ್ಷದ ತನಕ. ಯಾವುದು ಈಗ ಮಾಡ್ಲಕತ್ತೀರಿ ಅದು ವಾದ ಜನ್ಮಕ್ಕೆ ನಾಶ ಆಗಿತ್ತಂದ್ರೆ ಈ ಜನ್ಮಕ್ಕೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಈ ಜನ್ಮದಾಗ ನೀವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿರಿ ಅಂತಂದ್ರೆ ಹಿಂದಿನ ಜನ್ಮದ್ದು ಸುಕೃತ ಪುಣ್ಯದ ಫಲ ಇದ್ದದಕ್ಕೆ ನೀವು ಇದನ್ನು ಕಂಟಿನ್ಯೂ ಮಾಡಿರಿ. ಒಂದ್ ವೇಳೆ ಪುನರ್ಜನ್ಮ ಇಲ್ಲ ಅಂತ ಏನಾರ ಚಾರ್ವಾಕನಗತ್ಲೆ ಅಂದ್ರೆ ಆದ ಜನ್ಮದಾಗ ಮಾಡಿದ ವಿಚಾರ ಸಾಗರ ಆ ಕಡೆ, ನಾವು ಈ ಕಡೆ. ಅಕೃತ ಅಭ್ಯಾಗಮ ದೋಷ. ನಿಮ್ಗೆ ವಿಚಾರ ಸಾಗರ ಬಗ್ಗೆ ಏನೇನು ಗೊತ್ತಿಲ್ಲ, ಇವತ್ತೇ ಫಸ್ಟಿಗೆ ವಿಚಾರ ಸಾಗರ ಹಿಡಿದಿರಿ ಅಂತಂದ್ರೆ ಎಂದು ನಿಮ್ಗೆ ಅದು ಅರ್ಥ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ ಅರ್ಥ ಆಗ್ಲಕ್ಕತ್ತದ ಅಂದ್ರೆ ಹಿಂದಿನ ಜನ್ಮದಾಗ ನೀವು ಏನೆಲ್ಲ ಸಾಧನೆ ಮಾಡಿ ನಿಮ್ಮ ಆಯುಷ್ಯ ತೀರಿದ ಮೇಲೆ ಹೋಗಿರಿ, ಅದ್ರ ಮುಂದಿನ ಭಾಗ ತಿಳ್ಕೊಳ್ಳಕ್ ಈ ಜನ್ಮಕ್ಕೆ ಬಂದಿರಿ ಅಷ್ಟೇ. ಅದಕ್ಕೆ ಚಾರ್ವಾಕ ಸಿದ್ಧಾಂತ ನಿರಾಕರಣೆ ಮಾಡುವಂತ ಒಂದು ತರ್ಕ ನಿಮ್ಮಲ್ಲಿ ಬಂತಲ್ಲ, ಶಕ್ತಿ ಬಂತ ಇಲ್ಲ? ಆಯ್ತು. ಮತ್ತೆ ಮುಂದಿನ ಚಿಂತನ ನಾಳೆ ಮಾಡೋಣ ಅಂತ ಹೇಳುವ ಮೂಲಕ ಇವತ್ತಿನ 2 ವಾಕ್ಯಗಳು ಚೆನ್ನಾಗಿ ನೆನಪಿಡ್ಕೊಳ್ರಿ. ಪುನರ್ಜನ್ಮ ಅನ್ನೋದಿಲ್ಲ, ಇದೇ ಜನ್ಮಕ್ಕೆ ಮರಣಂ ಏವ ಮೋಕ್ಷ ಅಂತ ಹೇಳಿ ಚಾರ್ವಾಕ ಸಿದ್ಧಾಂತದ ಪ್ರಕಾರ ಏನಾರೇ ವಾದ ಮಾಡಿದರೆ 2 ದೋಷಗಳು ಉಂಟಾಗ್ತವ. ಒಂದು ಅಕೃತ ಅಭ್ಯಾಗಮ ದೋಷ, ಇನ್ನ ಒಂದು ಕೃತನಾಶ ದೋಷ. ಈ 2 ಶಬ್ದಗಳನ್ನ ನೀವು ಪ್ರಸಿದ್ಧವಾಗಿ ಇಟ್ಕೋಬೇಕು. ಯಾವಾಗಾದರೂ ಇದು ಹೇಳಕ್ ಬರ್ಬೇಕು. ರಾತ್ರಿ ಕನಸು ನನಗೆ ನಿದ್ದಿಗಣ್ಣಾಗ ಬಂದು ಕೇಳಿದ್ರು ಹೇಳಕ್ ಬರ್ಬೇಕು. ಅಷ್ಟು ಪ್ರಸಿದ್ಧ ಮಾಡ್ಕೋಬೇಕು. ಜನ್ಮ ಪುನರ್ಜನ್ಮಗಳನ್ನ ಒಪ್ಪಲಾರ್ದವ ಯಾವನೂ ಇಲ್ಲ. ಪ್ರಭುದೇವರು ಬರ್ಕೊಂಡಾರ, ಅಕ್ಕಮಾದೇವಿ ಬರ್ಕೊಂಡಾರ, ಬಸವಣ್ಣವ್ರು ಬರ್ಕೊಂಡಾರ. 7 ಜನ್ಮಕ್ಕೆ ನಾ ಏನೇನಾಗಿ ಹುಟ್ಟಿದ್ದೆ ಹಿಂದಿನ ಜನ್ಮದಾಗತ್ತೆ ಪ್ರಭುದೇವರು ಬರ್ದಾರ, ಬಸವಣ್ಣ ಬರ್ದಾರ, ಅಕ್ಕಮಾದೇವಿ ಬರ್ದಾರ. ಏನೆಲ್ಲ ಹೇಳ್ಕೊಂಡಾರ. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 84 ಲಕ್ಷ ಯೋನಿಗಳಿಗೆ ಹುಟ್ಟಿ ಬಂದೆ. ಭಾರದ ಭವಂಗಳನ್ನು ಉಂಡೆ. ಹಿಂದಿನ ಜನ್ಮಗಳು ಏನಾದರೂ ಆಗಲಿ, ಮುಂದಿನ ಜನ್ಮ ಹಿಂದಿನ ಜನ್ಮವನ್ನ ಕರುಣಿಸ. ಏನ್ ಮಾಡ್ತಾನ, ಮುಂದೆ ಆಗ್ಲಾರ್ದಂಗ ಮಾಡಿಸು, ಮುಂದೆ ಜನ್ಮ ಆಗ್ಲಾರ್ದಂಗ ಮಾಡು, ಈ ಜನ್ಮದಾಗೆ ನನಗೆ ಮೋಕ್ಷ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಅಂತ. ಜನ್ಮ ಪುನರ್ಜನ್ಮಗಳನ್ನು ಎಲ್ಲಾ ಶರಣರು ಒಪ್ಪಿಕೊಂಡ್ರು ಸಹಿತ ಇವು ಒಂದಿಷ್ಟು ಅರ್ಧಮರ್ಧ ವಚನ ಸಾಹಿತ್ಯ ಓದ್ಕೊಂಡು ಪುಟಗೋಶಿಗಳು ಇವು ಪುನರ್ಜನ್ಮ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಏನೆಲ್ಲ ಮಾತಾಡ್ತಿರ್ತಾರೆ. ಅಂಥವ್ರಿಗೆ ಈ ಸಿದ್ಧಾಂತಿಕ ಜ್ಞಾನನೇ ಇರಂಗಿಲ್ಲ. ಸಿದ್ಧಾಂತ ಜ್ಞಾನ ಇರ್ಲಾರ್ದೆ ಸುಮ್ಮನೆ ಯಾವ ಅರ್ಥದಲ್ಲಿ ಅವರು ಪುನರ್ಜನ್ಮ ಇಲ್ಲ ಅಂದ್ರು, ಯಾವ ಅರ್ಥದಲ್ಲಿ ಆ ಪುನರ್ಜನ್ಮ ಆದ ಅಂತ ಅವರು ಯಾವ ಸಂದರ್ಭದಲ್ಲಿ ಹೇಳರ ಅದ್ರ ಪ್ರಜ್ಞೆ ಇರ್ಲಾರ್ದೆ ವೇದಿಕೆ ಮೇಲೆ ಏನೇನರೇ ಮಾತಾಡ್ತಿರ್ತಾವ. ಅದಕ್ಕೆ ನಿಮ್ಮೊಳಗ ಈ ಒಂದು ಗಟ್ಟಿತನ ಬರಬೇಕು. ಏನು,
ಪುನರ್ಜನ್ಮ ನಂಬುತ್ತೀರಾ ಅಂದ್ರೆ 100% ನಂಬುತ್ತೀವಿ. ನಂಬಲಿಲ್ಲ ಅಂತಂದ್ರೆ ಏನಾಗ್ತದ ಅಂದ್ರೆ ಅಕೃತ ಅಭ್ಯಾಗಮ ದೋಷ, ಕೃತನಾಶ ದೋಷ ಆಗ್ತದಪ್ಪ ಅಂತ ಇಷ್ಟು ಹೇಳಕ್ ಬರೋಂಥ ಶಕ್ತಿ ನಿಮಗೆ ಬಂತು ಅಂದ್ರೆ ಇವತ್ತು ಹೇಳಿದ ಪಾಠ ಸಾರ್ಥಕ ಆಗ್ತದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣ.